ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ. 1. ಷಡಕ್ಷರ ದೇವ. ಇವರ ಕಾಲ 1650. ಇವರು ಮಳವಳ್ಳಿ ತಾಲೂಕಿನ ದನಗೂರು ಎಂಬಲ್ಲಿ ಜನಿಸಿದರು. ಯಳಂದೂರು ಮಠದ ಪೀಠಾಧಿಪತಿಗಳಾಗಿದ್ದ ಇವರು ಶಬರಶಂಕರ ವಿಳಾಸ, ಋಷಭೇಂದ್ರ ವಿಜಯ, ರಾಜಶೇಖರ ವಿಳಾಸ ಎಂಬ 3 ಚಂಪು ಕೃತಿಗಳನ್ನು ರಚಿಸಿದ್ದಾರೆ. 2. ಆರ್. ನರಸಿಂಹಾಚಾರ್. ಸಂಶೋಧಕ, ಶಾಸನ ತಜ್ಞರಾದ ಶ್ರೀಯುತರು 1861ರಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಕೊಪ್ಪಲು ಗ್ರಾಮದಲ್ಲಿ ಜನಿಸಿದರು. ಕರ್ನಾಟಕ ಕವಿಚರಿತ್ರೆ, ನೀತಿಮಂಜರಿ, ಶಾಸನ ಪದ್ಯಮಂಜರಿ ಎಂಬ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರು 1918ರಲ್ಲಿ ಧಾರವಾಡದಲ್ಲಿ ನಡೆದ 4ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 3. ಪ್ರೊಫೆಸರ್ ಎ. ಎನ್. ಮೂರ್ತಿರಾವ್. ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್ರವರು 1900ರಲ್ಲಿ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಜನಿಸಿದರು. ಪ್ರಾಧ್ಯಾಪಕರು, ಪ್ರಾಂಶುಪಾಲರೂ ಆಗಿದ್ದ ಇವರ ದೇವರು ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ. ಇವರ ಚಿತ್ರಗಳು ಪತ್ರಗಳು ಕೃತಿಗೆ 1979ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಹವಳದ ದ್ವೀಪ, ಅಲೆಯುವ ಮನ, ಜನತಾ ಜನಾರ್ದನ, ಮಾಸ್ತಿರವರ ಕಥೆಗಳು ಅವರ ಪ್ರಮುಖ ಕೃತಿಗಳಾಗಿವೆ. 4. ಪೂತಿನ. ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ರವರು 1905ರಲ್ಲಿ ಮೇಲುಕೋಟೆಯಲ್ಲಿ ಜನಿಸಿದರು. ಹಂಸದಮಯಂತಿ, ಶ್ರೀಹರಿಚರಿತ್ರೆ, ಅಹಲ್ಯೆ, ರಥಸಪ್ತಮಿ, ನವಿಲುಗರಿ ಅವರ ಪ್ರಮುಖ ಕೃತಿಗಳಾಗಿವೆ. ಅವರ ಹಂಸದಮಯಂತಿ ಕೃತಿಗೆ 1966ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಶ್ರೀಯುತರು 1981ರಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 5. ಜಿ. ವೆಂಕಟಸುಬ್ಬಯ್ಯ. ಪ್ರಜಾವಾಣಿಯ ಇಗೋ ಕನ್ನಡ ಅಂಕಣ ಬರಹಗಳಿಂದ ಪ್ರಖ್ಯಾತರಾದ ಸಾಹಿತಿ, ನಿಘಂಟು ತಜ್ಞ ಗಂಜಾಂ ವೆಂಕಟಸುಬ್ಬಯ್ಯನವರು 1913ರಲ್ಲಿ ಕೆ. ಆರ್. ಪೇಟೆ ತಾಲೂಕಿನ ಕೈಗೋನಹಳ್ಳಿಯಲ್ಲಿ ಜನಿಸಿದರು. ಕನ್ನಡ ಶಾಸನ ಪರಿಚಯ, ದಾಸ ಸಾಹಿತ್ಯ, ನಳಸೇನ, ಶಾಸನ ಸಾಹಿತ್ಯ, ಎರವಲು ಪದಕೋಶ ಅವರ ಪ್ರಮುಖ ಕೃತಿಗಳಾಗಿವೆ. ಇವರು 2011ರಲ್ಲಿ ಬೆಂಗಳೂರಿನಲ್ಲಿ ನಡೆದ 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 6. ಎಚ್. ಎಲ್. ನಾಗೇಗೌಡರು. ಇವರು 1915ರಲ್ಲಿ ಮಂಡ್ಯ ಜಿಲ್ಲೆಯ ಹೆರಗನಹಳ್ಳಿ ಎಂಬಲ್ಲಿ ಜನಿಸಿದರು. ಇವರು 1960ರಲ್ಲಿ IAS ಅಧಿಕಾರಿಯಾದರು. 1979ರಲ್ಲಿ ಕರ್ನಾಟಕ ಜಾನಪದ ಪರಿಷತ್ತನ್ನು ಸ್ಥಾಪಿಸಿದರು. ದೊಡ್ಡ ಮನೆ, ಸೊನ್ನೆಯಿಂದ ಸೊನ್ನೆಗೆ, ಭೂಮಿಗೆ ಬಂದ ಗಂಧರ್ವ ಸೇರಿದಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಇವರು 1995ರಲ್ಲಿ ಮುಧೋಳದಲ್ಲಿ ನಡೆದ 64ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 7. ಕೆ. ಎಸ್. ನರಸಿಂಹಸ್ವಾಮಿ. ಪ್ರೇಮಕವಿ ಎಂದು ಹೆಸರಾದ ಇವರ ಮೈಸೂರು ಮಲ್ಲಿಗೆ ಕವನ ಸಂಕಲನವು ಇದುವರೆಗೂ 25ಕ್ಕೂ ಹೆಚ್ಚು ಬಾರಿ ಮರುಮುದ್ರಣಗೊಂಡು ಜನಪ್ರಿಯವಾಗಿದೆ. ಇವರು 1915ರಲ್ಲಿ ಕೆ. ಆರ್. ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ನನ್ನ ಕನಸಿನ ಭಾರತ, ಮಾರಿಯ ಕಲ್ಲು ಅವರ ಪ್ರಮುಖ ಕೃತಿಗಳಾಗಿವೆ. ಇವರು 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 8. ವಾಣಿ ಅಥವಾ ಬಿ. ಎನ್. ಸುಬ್ಬಮ್ಮನವರು. ಇವರು 1917ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜನಿಸಿದರು. ನಾಣಿಯ ಮದುವೆ, ಅಪರೂಪದ ಅತಿಥಿ, ಬಿಡುಗಡೆ, ಶುಭಮಂಗಳ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಇವರ 20 ಕಾದಂಬರಿಗಳ ಪೈಕಿ 2 ಕನಸು, ಶುಭಮಂಗಳ, ಹೊಸಬೆಳಕು ಕಾದಂಬರಿಗಳು ಚಲನಚಿತ್ರಗಳಾಗಿ ಪ್ರಖ್ಯಾತಗೊಂಡಿವೆ. 9. ಖಾದ್ರಿ ಶಾಮಣ್ಣ. ಪತ್ರಕರ್ತರು, ರಾಜಕಾರಣಿ, ಸ್ವತಂತ್ರ ಹೋರಾಟಗಾರರಾದ ಇವರು 1925ರಲ್ಲಿ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆವಾಸ ಅನುಭವಿಸಿದರು. ಆನಂತರ ಕರ್ನಾಟಕ ಸೋಷಿಯಲಿಸ್ಟ್ ಪಾರ್ಟಿ ಸ್ಥಾಪಿಸಿ ದುಡಿದರು. 1984ರಿಂದ 90ರವರೆಗೆ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಮಹಾತ್ಮರ ಅರ್ಥವಿಚಾರ, ವಿನೋಬ ಕಂಡ ಗಾಂಧಿ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. 10. ತ್ರಿವೇಣಿ. ತ್ರಿವೇಣಿರವರಿಗೆ ಮನೆಯಲ್ಲಿಟ್ಟ ಹೆಸರು ಭಾಗೀರಥಿ. ಶಾಲೆಯಲ್ಲಿ ದಾಖಲಾದದ್ದು ಅನಸೂಯ ಶಂಕರ್ ಎಂದು. ಅವರು ಗುರುತಿಸಿಕೊಂಡಿದ್ದು ತ್ರಿವೇಣಿ ಎಂಬ ಕಾವ್ಯನಾಮದಿಂದ. ಇವರು 1928ರಲ್ಲಿ ಮಂಡ್ಯದಲ್ಲಿ ಜನಿಸಿದರು. ಅಣ್ಣೆಲೆ ಚಿಗುರಿದಾಗ, ಬೆಳ್ಳಿ ಮೋಡ, ಕೀಲುಗೊಂಬೆ, ಸಮಸ್ಯೆಯ ಮಗು ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅವರ ಅಣ್ಣೆಲೆ ಚಿಗುರಿದಾಗ, ಬೆಳ್ಳಿ ಮೋಡ, ಶರಪಂಜರ, ಮುಕ್ತಿ, ಹೂವು ಹಣ್ಣು, ಕಂಕಣ, ಬೆಕ್ಕಿನ ಕಣ್ಣು ಕಾದಂಬರಿಗಳು ಚಲನಚಿತ್ರಗಳಾಗಿವೆ. ಶ್ರೀಯುತರು 1963ರಲ್ಲಿ ತಮ್ಮ 35ನೇ ವಯಸ್ಸಿನಲ್ಲೇ ನಿಧನರಾದರು. 11. ಎಸ್. ನಾರಾಯಣ ಶೆಟ್ಟಿ. ಸುಜನ ಕಾವ್ಯನಾಮದಿಂದ ಪ್ರಖ್ಯಾತರಾದ ಇವರು 1930ರಲ್ಲಿ ಕೆ. ಆರ್. ಪೇಟೆ ತಾಲೂಕಿನ ಹೊಸಹೊಳಲು ಎಂಬಲ್ಲಿ ಜನಿಸಿದರು. ನಾಣ್ಯಯಾತ್ರೆ, ಹೃದಯ ಸಂವಾದ, ಭಾರತ ಕಥಾ ಮಂಜರಿ ಅವರ ಕೃತಿಗಳಾಗಿವೆ.
ಅವರ ಯುಗ ಸಂಧ್ಯಾ ಕೃತಿಗೆ 2002ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 12. ಆಕ ರಾಜೇಗೌಡ. ಜಾನಪದ ಅಧ್ಯಯನ ಸಂಶೋಧನೆಯಲ್ಲಿ ಹೆಸರಾದ ಹನುಮನಹಳ್ಳಿ ಕಪನಿಗೌಡ ರಾಜೇಗೌಡರವರು 1936ರಲ್ಲಿ ನಾಗಮಂಗಲ ತಾಲೂಕಿನ ಹನುಮನಹಳ್ಳಿಯಲ್ಲಿ ಜನಿಸಿದರು. ಜಗತ್ತಿನ ಜಾನಪದ ಕಥೆಗಳು, ಸಾವನದುರ್ಗ, ಕರಿಭಂಟನ ಕಾಳಗ, ಮಳೆ ಹುಯ್ಯುತ್ತಿದೆ ಅವರ ಪ್ರಮುಖ ಕೃತಿಗಳಾಗಿವೆ. 13. ಆರ್ಯಾಂಬ ಪಟ್ಟಾಭಿ. ಕಾದಂಬರಿಗಾರ್ತಿ. ಆರ್ಯಾಂಬರವರು ತ್ರಿವೇಣಿರವರ ಸಹೋದರಿಯಾಗಿದ್ದು 1936ರಲ್ಲಿ ಮಂಡ್ಯದಲ್ಲಿ ಜನಿಸಿದರು. ಇವರು ಹೊಂಗನಸು, ಆರಾಧನೆ, ಮರಳಿಗೂಡಿಗೆ, ಬದುಕು ಸೇರಿದಂತೆ 32 ಕಾದಂಬರಿ, 5 ಕಥಾ ಸಂಕಲನ, 12 ಮಕ್ಕಳ ಕೃತಿಗಳನ್ನು ರಚಿಸಿದ್ದಾರೆ. ಕಪ್ಪು ಬಿಳುಪು, ಎರಡು ಮುಖ, ಸವತಿಯ ನೆರಳು, ಮರಳಿಗೂಡಿಗೆ ಚಲನಚಿತ್ರಗಳು ಇವರ ಕಾದಂಬರಿ ಆಧರಿಸಿದ ಚಲನಚಿತ್ರಗಳಾಗಿವೆ. 14. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ. ವೈದ್ಯರು, ಸಾಹಿತಿಗಳು ಆದ ಇವರು 1938ರಲ್ಲಿ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ಜನಿಸಿದರು. ಕೊಳಲು, ಖಡ್ಗ, ರಕ್ತಕಣ್ಣೀರು, ತೋಳಗಳ ನಡುವೆ, 100 ರೂಪಾಯಿ ನೋಟು ಅವರ ಪ್ರಮುಖ ಕೃತಿಗಳಾಗಿವೆ. 15. ಎಂ.ಎಸ್.ಕೆ. ಪ್ರಭು. ಸಾಹಿತಿ, ಆಕಾಶವಾಣಿ ನೌಕರರಾದ ಮಂದಗೆರೆ ಸೀತಾರಾಮಯ್ಯ ಕೇಶವ ಪ್ರಭುರವರು 1938ರಲ್ಲಿ ಕೆ.ಆರ್. ಪೇಟೆ ತಾಲೂಕಿನ ಮಂದಗೆರೆ ಎಂಬಲ್ಲಿ ಜನಿಸಿದರು. ಬೆತ್ತಲೆ ಅರಸನ ರಾಜರಹಸ್ಯ, ಮುಖಬಲೆ, ಬಕ, ಸಿಸಿರೋ ಅವರ ಪ್ರಮುಖ ಕೃತಿಗಳಾಗಿವೆ. 16. ಎಚ್. ಎಲ್. ಕೇಶವಮೂರ್ತಿ. ಸಾಹಿತಿ, ಎಂಜಿನಿಯರಿಂಗ್ ಪದವೀಧರರಾದ ಇವರು 1939ರಲ್ಲಿ ಹೆರಗನಹಳ್ಳಿ ಎಂಬಲ್ಲಿ ಜನಿಸಿದರು. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ಗೌರವಾನ್ವಿತ ದಗಾಕೋರರು, ಯಂಗಾರ ಟಿಕೆಟ್ ಕೊಡಿ ಅವರ ಕೃತಿಗಳಾಗಿವೆ. 17. ಮನು. ಕನ್ನಡದಲ್ಲಿ ವೈಜ್ಞಾನಿಕ ಕಥೆ ಕಾದಂಬರಿಗಳಿಂದ ಚಿರಪರಿಚಿತರಾದವರು ಪೆನುಗೊಂಡೆ ನರಸಿಂಹರಂಗನ್ರವರು. 1976ರಲ್ಲಿ ಮೇಲುಕೋಟೆಯಲ್ಲಿ ಜನಿಸಿದರು. ಹಿಮಜ್ವಾಲೆ, ಐರಾವತ, ಮಸುಕದಿ ಮಬ್ಬಿನಲಿ, ಕನಕಾಂಬರ, ಕಾಳಗ ಅವರ ಕೃತಿಗಳಾಗಿವೆ. ಇವರ ಚಕ್ರವ್ಯೂಹ ಕಾದಂಬರಿ ಆಧರಿಸಿ ಸಾಹಸ ಸಿಂಹ, ಅಯ್ಯನ ಕಾದಂಬರಿ ಆಧರಿಸಿ ಆಸ್ಫೋಟ ಚಲನಚಿತ್ರಗಳು ಹೊರಬಂದಿವೆ. 18. ನರಹಳ್ಳಿ ಬಾಲಸುಬ್ರಹ್ಮಣ್ಯ. ವಿಮರ್ಶಕರು, ಸಾಹಿತಿಗಳು ಆದ ಇವರು 1953ರಲ್ಲಿ ಮಂಡ್ಯ ಜಿಲ್ಲೆಯ ನರಹಳ್ಳಿ ಎಂಬಲ್ಲಿ ಜನಿಸಿದರು. ಹಣತೆಯ ಹಾಡು, ನೆಲ ಸಂಸ್ಕೃತಿ, ಜೀವದಾಯಿನಿ ಅವರ ಪ್ರಮುಖ ಕೃತಿಗಳಾಗಿವೆ. 19. ಲತಾ ರಾಜಶೇಖರ್. ಇವರು 1954ರಲ್ಲಿ ಕೆ.ಆರ್. ಪೇಟೆ ತಾಲೂಕಿನ ಅಂಬಿಗರಹಳ್ಳಿಯಲ್ಲಿ ಜನಿಸಿದರು. ಕೋಗಿಲೆ ಕೂಗಿದಂತೆ, ಬೆಳಕಿನ ಹನಿಗಳು, ಬುದ್ಧ ಮಹಾದರ್ಶನ ಅವರ ಪ್ರಮುಖ ಕೃತಿಗಳಾಗಿವೆ. ರಾಮ, ಬುದ್ಧ, ಏಸು, ಮಹಾವೀರ, ಬಸವನ ಕುರಿತು ಮಹಾದರ್ಶನ ಎಂಬ 5 ಮಹಾಕಾವ್ಯಗಳನ್ನು ಬರೆದ ಹಿನ್ನೆಲೆ ಇವರಿಗೆ ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. 20. ಜಯಲಕ್ಷ್ಮಿ ಸೀತಾಪುರ. ಜಾನಪದ ವಿದ್ವಾಂಸರು, ಪ್ರಾಧ್ಯಾಪಕಿ, ಸಂಶೋಧಕಿಯಾದ ಇವರು 1954ರಲ್ಲಿ ಪಾಂಡವಪುರ ತಾಲೂಕಿನ ಸೀತಾಪುರದಲ್ಲಿ ಜನಿಸಿದರು. ನಮ್ಮ ಸುತ್ತಿನ ಜಾನಪದ ಕಥನಗೀತೆಗಳು, ತಬ್ಬಿಬ್ಬು, ಶೋಧ, ಕನ್ನಡದಲ್ಲಿ ಐತಿಹಾಸಿಕ ಜಾನಪದ ಲಾವಣಿಗಳು ಅವರ ಪ್ರಮುಖ ಕೃತಿಗಳಾಗಿವೆ. 21. ಎಸ್. ಕೃಷ್ಣ ಸ್ವರ್ಣಸಂದ್ರ. ಹಿರಿಯ ಸಾಹಿತಿ, ಪತ್ರಕರ್ತರಾದ ಇವರು 1968ರಲ್ಲಿ ಮಂಡ್ಯದಲ್ಲಿ ಜನಿಸಿದರು. ಇದುವೇ ಭಾರತ, ಸಪ್ತಬಣ್ಣ, ಪರ್ವಕಾಲ, ಗುಡ್ಡೇಬಾಡು ಅವರ ಪ್ರಮುಖ ಕೃತಿಗಳಾಗಿವೆ. ಇದಿಷ್ಟು ಮಂಡ್ಯ ಜಿಲ್ಲೆಯ ಪ್ರಮುಖ ಕವಿಗಳ ಕುರಿತಾದಂತಹ ಕಿರು ಮಾಹಿತಿ. ಇತರೆ ಜಿಲ್ಲೆಗಳ ಕವಿಕಾವ್ಯ ಪರಿಚಯ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಧನ್ಯವಾದಗಳು.